ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗಿಲ್ ಔಟ್ ಈಶಾನ್ ಕಿಶನ್ ಇನ್ ಇಂಗ್ಲೆಂಡ್ ವಿರುದ್ಧ ಎರಡನೇ ಓಡಿಐ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದಲ್ಲಿ ಎರಡು ದೊಡ್ಡ ಬದಲಾವಣೆ. ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಯಿತು ಯಾರು ಊಹಿಸದ ಬದಲಾವಣೆ. ಹೌದು ವೀಕ್ಷಕರೇ, ಅಷ್ಟಕ್ಕೂ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವ ಆಟಗಾರರು ತಂಡದಿಂದ ಹೊರಗೋಗಿದ್ದಾರೆ ಮತ್ತು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇಂಗ್ಲೆಂಡ್ ಪ್ರವಾಸದಲ್ಲಿರುವ ನಮ್ಮ ಭಾರತ ಕ್ರಿಕೆಟ್ ತಂಡ ಸತತ 6 ಸೋಲುಗಳ ನಂತರ ಕೊನೆಗೆ ತನ್ನ ಮೊದಲನೇ ಗೆಲುವಿನ ರುಚಾದ್ರೆ ಕಂಡಿದೆ. ಹೌದು ವೀಕ್ಷಕರೇ, 5 ಪಂದ್ಯಗಳ T20 ಅಂತಾರಾಷ್ಟ್ರೀಯ ಸರಣಿಯಲ್ಲಿ 0.4 ಅಂತರದ ಹೀನಾಯ ಸೋಲನ್ನು ಅನುಭವಿಸಿದ ನಂತರ ಏಕದಿನ ಸರಣಿಯ ಮೊದಲನೇ ಪಂದ್ಯದಲ್ಲಿಯೇ ನಮ್ಮ ಭಾರತ ತಂಡ ಅದ್ಭುತ ಕಂಬ್ಯಾಕ್ ಮಾಡಿದೆ. ಇನ್ನು ಮಂಗಳವಾರ ಬರ್ಮಿಂಗ್ಹ್ಯಾಮ್ ನ ಎಡ್ಬ್ಲಾಸ್ಟ್ ನಲ್ಲಿ ನಡೆದ ಮೊದಲನೇ ಏಕದಿನ ಪಂದ್ಯದಲ್ಲಿ ನಮ್ಮ ಭಾರತ ತಂಡವು ಆತಿಥೇಯ ಇಂಗ್ಲೆಂಡ್ ತಂಡವನ್ನು 6 ವಿಕೆಟ್ ಗಳಿಂದ ಸೋಲಿಸಿ 3 ಪಂದ್ಯಗಳ ಸರಣಿಯಲ್ಲಿ 1.0 ಮುನ್ನಡೆ ಸಾಧಿಸಿದೆ. ಹೌದು ವೀಕ್ಷಕರೇ, ಈ ಪಂದ್ಯದಲ್ಲಿ ತಂಡದ ಸೂಪರ್ ಬ್ಯಾಟ್ಸ್ಮನ್ ಗಳಾದ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಜೊತೆಗೆ ಸ್ಟಾರ್ ವೇಗಿ ಬೌಲರ್ ಜಸ್ಪ್ರೀತ್ ಬುಮ್ರಾ ಕೂಡ ಏಕದಿನ ತಂಡಕ್ಕೆ ಮರಳಿದರು. ಇನ್ನು 2023ರ ಏಕದಿನ ವಿಶ್ವಕಪ್ ಫೈನಲ್ ನಂತರ ಬುಮ್ರಾ ಆಡಿದ ಮೊದಲನೇ 50 ಓವರ್ಗಳ ಪಂದ್ಯ ಇದಾಗಿತ್ತು. ಇನ್ನು ಅವರು ಮೈದಾನಕ್ಕೆ ಇಳಿದ ಕ್ಷಣದಿಂದಲೇ ಬುಮ್ರಾ ಅವರು ವಿಶ್ವದ ಅತ್ಯಂತ ಅಪಾಯಕಾರಿ ಬೌಲರ್ ಗಳಲ್ಲಿ ಒಬ್ಬರು ಎಂಬುದನ್ನು ಸಾಬೀತು ಮಾಡಿದರು. 9 ಓವರ್ಗಳಲ್ಲಿ ಬೌಲಿಂಗ್ ಮಾಡಿ ಬುಮ್ರಾ ಕೇವಲ 31 ರನ್ಗಳು ಮಾತ್ರ ನೀಡಿದರು. ಬುಮ್ರಾಗೆ ಇಂಗ್ಲೆಂಡ್ ನಾಯಕ ಹ್ಯಾರಿ ಬ್ರೂಕ್ ಅವರನ್ನು ಕೇವಲ ಒಂದೇ ಒಂದು ರನ್ಗೆ ಔಟ್ ಮಾಡುವ ಮೂಲಕ ಆತಿಥೇಯರಿಗೆ ಬಿಗ್ ಶಾಕ್ ಕೂಡ ನೀಡಿದರು. ಹೌದು ಸ್ನೇಹಿತರೆ, ಆದರೆ ಬುಮ್ರಾ ಪಂದ್ಯದಲ್ಲಿ ಪ್ರಭಾವಿ ಬೀರಿದರು. ಅನುಭವಿ ಬ್ಯಾಟ್ಸ್ಮನ್ ಗಳಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿರಾಶೆಯನ್ನುಂಟಾದರೆ ಮಾಡಿದರು. 2027ರ ಏಕದಿನ ವಿಶ್ವಕಪ್ ಅನ್ನು ಗಮನದಲ್ಲಿಟ್ಟುಕೊಂಡು ಬಿಸಿಸಿಐ ರೋಹಿತ್ ಶರ್ಮಾ ಅವರ ಪ್ರದರ್ಶನವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಇದೆ ಎಂದು ವರದಿಗಳು ಕೂಡ ನಡೆದಿವೆ. ಮಾಜಿ ನಾಯಕ ಕೇವಲ 11 ರನ್ ಗಳಿಸಿ ಔಟ್ ಆದರು. ಗಾಯದಿಂದಾಗಿ ಅಫ್ಘಾನಿಸ್ತಾನ ಸರಣಿಯಿಂದ ಹೊರಗುಳಿದಿದ್ದಂತ ವಿರಾಟ್ ಕೊಹ್ಲಿ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ಉಳಿಯಲು ಸಾಧ್ಯನೇ ಆಗಲಿಲ್ಲ. ಅವರು ಚೋಪ್ರಾ ಆರ್ಚರ್ ಬೌಲಿಂಗ್ ನಲ್ಲಿ ಕೇವಲ 5 ರನ್ ಗಳಿಗೆ LBW ಆಗಿ ಔಟ್ ಆದರು. ಆದರೂ ಕೂಡ ಎರಡನೇ ಪಂದ್ಯದಲ್ಲಿ ಕಂಬ್ಯಾಕ್ ಮಾಡುತ್ತಾರೆ ಅನ್ನುವ ಎಲ್ಲ ನಿರೀಕ್ಷೆ ಆದ್ರೆ ಇದೆ. ಇನ್ನು ಈ ಅದ್ಭುತ ಗೆಲುವಿನ ಹೊರತಾಗಿಯೂ ಭಾರತೀಯ ಶಿಬಿರಕ್ಕೆ ಒಂದು ಪ್ರಮುಖ ಕಳವಳ ಉಂಟಾಗಿದೆ. ಇನ್ನಿಂಗ್ಸ್ ನ 26ನೇ ಓವರ್ ನಲ್ಲಿ ನಾಯಕ ಸುಬ್ಮನ್ ಗಿಲ್ ಅವರ ಸ್ನಾಯು ಸೆಳೆತಕ್ಕೆ ಒಳಗಾಗಿ 80 ರನ್ ಗಳಿಸಿದ್ದಾಗಲೇ ನಿವೃತ್ತರಾದರು. ಗಿಲ್ಗೂ ಮೊದಲನೇ ವೇಗದ ಬೌಲರ್ ಗುರ್ನೂರ್ ಬ್ರಾರ್ಗೂ ಕೂಡ ಪಂದ್ಯದ ಮಧ್ಯದಲ್ಲಿ ಗಾಯಗೊಂಡಿದ್ದರು. ಇಂಗ್ಲೆಂಡ್ ಇನ್ನಿಂಗ್ಸ್ ನ 48ನೇ ಓವರ್ ನಲ್ಲಿ ಗುರ್ನೂರ್ ಬ್ರಾರ್ ಅವರು ತಮ್ಮ ಬೌಲಿಂಗ್ ರನ್ ಅಪ್ ತೆಗೆದುಕೊಳ್ಳುತ್ತಿದ್ದಾಗ ಇದ್ದಕ್ಕಿದ್ದಂತೆ ನಿಲ್ಲಿಸಿದರು. ಫಿಸಿಯೋ ಪರೀಕ್ಷಿಸಿದ ನಂತರ ಬ್ರಾರ್ ಅವರು ಮೈದಾನದಿಂದ ಹೊರಗೆ ಹೋದರು. ನಂತರ ಗಿಲ್ ಅವರು ಓವರ್ ನ ಉಳಿದ ಎಸೆತಗಳನ್ನು ಬೌಲ್ ಮಾಡಲು ಚೆಂಡನ್ನು ಅಕ್ಷರ್ ಪಟೇಲ್ ಕೈಗೆ ಕೊಟ್ಟರಂತಾನೆ ಹೇಳ್ಬಹುದು. ಹಾಗಾಗಿ ಇಬ್ಬರು ಆಟಗಾರರು ಹಿಂದೆ ನಡೆಯುತ್ತಿರುವಂತಹ ಎರಡನೇ ಪಂದ್ಯದಲ್ಲಿ ಆಡ್ತಾರ ಇಲ್ವಾ ಅನ್ನೋದು ವಿಚಾರ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಹೌದು ಸ್ನೇಹಿತರ, ಗಾಯಗೊಂಡು ಆಟಗಾರರ ಫಿಟ್ನೆಸ್ ಬಗ್ಗೆ ಬಿಸಿಸಿಐ ನಿಂದ ಯಾವುದೇ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ. 2 ಪಂದ್ಯಗಳ ನಡುವೆ ಕೇವಲ ಒಂದೇ ದಿನದ ಅಂತರವಿದ್ದ ಕಾರಣದಿಂದಾಗಿ ಗಿಲ್ ಮತ್ತು ಗುರ್ನೂರ್ ಬ್ರಾರ್ ಸಮಯಕ್ಕೆ ಸರಿಯಾಗಿ ಫಿಟ್ ಆಗದಿದ್ದರೆ ಭಾರತ ಎರಡನೇ ಏಕದಿನ ಪಂದ್ಯಕ್ಕೆ ಆಡುವ 11ರ ತಂಡದಲ್ಲಿ ಗಮನಾರ್ಹ ಬದಲಾವಣೆಗಳನ್ನಾದ್ರೆ ನೋಡಬಹುದು. ಎರಡನೇ ಪಂದ್ಯದಿಂದ ನಾಯಕ ಸುಬ್ಮನ್ ಗಿಲ್ ಹೊರಗುಳಿದರೆ ರೋಹಿತ್ ಶರ್ಮಾ ಜೊತೆ ಈಶಾನ್ ಕಿಶನ್ ಇನ್ನಿಂಗ್ಸ್ ಆರಂಭಿಸುತ್ತಾರೆ. ಅಂತಹ ಸನ್ನಿವೇಶದಲ್ಲಿ ನಾಯಕತ್ವ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಆದಂತಹ ಶ್ರೇಯಸ್ ಅಯ್ಯರ್ ಅವರಿಗೆ ಹಸ್ತಾಂತರಿಸಬಹುದಂತಾನೆ ಹೇಳ್ಬಹುದು. ಮತ್ತೊಂದೆಡೆ ವೇಗದ ಬೌಲರ್ ಆದಂತಹ ಗುರ್ನೂರ್ ಬ್ರಾರ್ ಅವರು ಫಿಟ್ ಆಗಿಲ್ಲದಿದ್ದರೆ ಎಡಗೈ ವೇಗದ ಬೌಲರ್ ಆದಂತಹ ಹರ್ಷದೀಪ್ ಸಿಂಗ್ ಅಥವಾ ಪ್ರಿನ್ಸ್ ಯಾದವ್ಗೆ ಬಾಗಿಲು ತೆರೆಯಬಹುದು. ಇನ್ನು ನಮ್ಮ ಭಾರತ ತಂಡ ಎರಡನೇ ಓಡಿಐ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ರೋಹಿತ್ ಶರ್ಮಾ ಜೊತೆ ಈಶಾನ್ ಕಿಶನ್ ಆದ್ರೆ ಓಪನರ್ ಆದ್ರೆ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ವಿರಾಟ್ ಕೊಹ್ಲಿ, ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್, ನಂಬರ್ 5 ಅಲ್ಲಿ KL ರಾಹುಲ್, ನಂಬರ್ 6 ಅಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ನಂಬರ್ 7 ಅಲ್ಲಿ ಅಕ್ಷರ್ ಪಟೇಲ್, ನಂಬರ್ 8 ಅಲ್ಲಿ ಶಿವಮ್ ದುಬೆ, ನಂಬರ್ 9 ಅಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ನಂಬರ್ 10 ಅಲ್ಲಿ ಪ್ರಸಿದ್ಧ ಕೃಷ್ಣ. ಇನ್ನು ನಂಬರ್ 11 ಅಲ್ಲಿ ನಮ್ಮ ಬೂಮ್ರಾ ಅವರು ಆದ್ರೆ ಆಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.